ದೈವಾರಾಧನೆ ಪವಿತ್ರವಾದದ್ದು. ನಾಡಿನ ಮಣ್ಣಿನ ಶಕ್ತಿ ಅದರಲ್ಲಿದೆ. ಮಣ್ಣು ಮರೆತರೆ ಜೀವವೂ ಹಾಳಾಗುತ್ತೆ. ದೈವಾರಾಧನೆಗೆ ಸ್ಪಷ್ಟ ದಾರಿ ತೋರುವ ಕಾರ್ಯವನ್ನ ವಿಶ್ವವಿದ್ಯಾಲಯಗಳು ಮಾಡಬೇಕು ಎಂದು ತುಳು ಸಾಂಸ್ಕೃತಿಕ ಚಿಂತಕ ಡಾ ಗಣೇಶ್ ಅಮೀನ್ ಸಂಕಮಾರ್ ಹೇಳಿದರು. ಮಾಹೆ ವಿವಿಯಿಂದ ಕೆಎಂಸಿ ಡಾ ಟಿಎಂಎ ಪೈ ಸಭಾಂಗಣದಲ್ಲಿ ಆಯೋಜಿಸಿದ್ದ ಆಟಿದ ತುಳುಪರ್ವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತುಳು ಬದುಕು, ಭಾಷೆ ಮತ್ತು ಸಂಸ್ಕೃತಿಯ ಅಗಾಧತೆ ಹಿರಿದು ಎಂದು ಹೇಳಿದರು. ಮಾಹೆ ಕುಲಾಧಿಪತಿ ಡಾ ಎಚ್.ಎಸ್. ಬಳ್ಳಾಲ್ ಮಾತನಾಡಿ, ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯವನ್ನ ಪ್ರತಿನಿಧಿಸುವ ಈ ಕಾರ್ಯಕ್ರಮ ಮಾಹೆ ವಿವಿಯಿಂದ ನಡೀತಾ ಇದ್ದು, ಪ್ರತಿ ವರ್ಷವೂ ಮುಂದುವರಿಯಲಿ ಹಾಗೂ ತುಳುನಾಡಿನ ಸಾಂಸ್ಕೃತಿಕ ಹಿನ್ನೆಲೆ ವೈಭವವನ್ನ ಅರಿಯುವ ಪ್ರಯತ್ನವೂ ನಡೆಯಲಿ ಎಂದು ಹೇಳಿದರು. ಈ ಸಂದರ್ಭ ಸಹಕುಲಪತಿ ಡಾ ನಾರಾಯಣ ಸಭಾಯಿತ್, ಮಾಹೆ ಸಿಒಒ ಆನಂದ ವೇಣುಗೋಪಾಲ್, ಕುಲಸಚಿವ ಡಾ ಪಿ ಗಿರಿಧರ ಕಿಣಿ ಉಪಸ್ಥಿತರಿದ್ದರು. ಮಾಹೆ ಪಿಆರ್ ವಿಭಾಗದ ಮುಖ್ಯಸ್ಥ ಭರತ್ ಕುಮಾರ್ ಸ್ವಾಗತಿಸಿ ಡಾ ಭರತ್ ಪ್ರಸಾದ್ ವಂದಿಸಿ ರಕ್ಷಾ ನಿರೂಪಿಸಿದರು. ತುಳುಪರ್ವದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ವಿವಿಧ ಮಳಿಗೆಗಳ ಉದ್ಘಾಟನೆ ನಡೆಯಿತು. ನೆಟ್ಟೆಲಿಡಿದು ಮಟ್ಟೆಲಿದು ಗೊಬ್ಬೊಂದು ಪುನಃ ಮಣಿತ ಪೊರ್ಲುಗು ಮರಲಾಯಿನ ಗಟ್ಟದ ಬರಿತ ಕುಡಲಿದ ಅರಸು ಆ ಮಣಿನ ಕಡಲರಸುದ ಉಂಬಳಿದಿತ್ತೊಂದಿಗೆ ಕಾಡಿ ಕಟ್ಟೆ ಕಡಲ ನಿಗಿತೆ ಕಡಲಪ್ಪೆನ ಬಂಜಿ ನಡಿತ ನಿನ್ನಿ ಮಣ್ಣನ್ನು ತುಲಿತದು ಮೇಲಿತದು ಆ ಮಣ್ಣಿಡು ಪರಪುನ ಸರ್ಪನ ಸುರ್ಪನ ಪೆಜಿದು ತುಳುವೆನ್ನ ನಾಲೈದ ಕೊಡಿಕ್ಕದ ಕೀಗೆ ಆನಿಡ್ದು ಇನಿಮುಟ್ಟ ನಮ್ಮ ಹಿರಿಯರ ಕಾಲುಡಿದಿಂಚಿ ಆ ತುಳು ಅಪ್ಪೆನ ಸರ್ಪದ ಸುರ್ಪ ಪಂಪಿನ ಭಾಷೆದ ಕೊಡಿ ನಮ್ಮ ನಾಲೈಡು ಪರತೊಂದು ಬತ್ತಡು ತುಳು ಬದುಕು ತುಳು ಸಂಸ್ಕೃತಿ ಒಕ್ಕ ತುಳು ಭಾಷೆ ಒಂದು ನಮ್ಮ ತುಳುನಾಡು ಮೇಲೆ ಒಂದು ಭಕ್ತ. ಉತ್ತರ ಕನ್ನಡಕ್ಕೂ ಬಹಳ ವ್ಯತ್ಯಾಸವಿದೆ. ಹೆಸರಿನಲ್ಲಿ ಸ್ವಲ್ಪ ಬೇರೆ ಇರಬಹುದು, ಆಚರಣೆಗಳೆಲ್ಲ ಒಂದೇ ಅಂತ ನನ್ನ ಅನುಭವ. ಈಗ ನೋಡಿ, ಈಗ ಸಾಮಾನ್ಯ ಒಂದು ನಾನು ಚಿಕ್ಕಂದಿನಲ್ಲಿರುವಾಗ ನೋಡಿದರೆ ಈಗಲೂ ಕೂಡ ಉಂಟು ಕೆಲವು ಕಡೆ. ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನವೆಲ್ಲ ಹಳ್ಳಿಗಳು, ಅಲ್ಲೊಂದು ಇಲ್ಲೊಂದು ಕುಂದಾಪುರ, ಉಡುಪಿ, ಮಂಗಳೂರು ಅಂತ ಒಂದು ಸ್ಮಾಲ್ ಟೌನ್ ಬಿಟ್ಟರೆ ಎಲ್ಲ ಹೆಚ್ಚಿನವೆಲ್ಲ ಹಳ್ಳಿಗಳು. ಒಂದು ಹಳ್ಳಿಯ ವಿಶೇಷತೆ ಏನಂದ್ರೆ ಅಲ್ಲಿ ಒಂದು ದೇವಸ್ಥಾನ, ದೇವಾಲಯ, ಮನೆಗಳು ಹೆಚ್ಚಿನದಾಗಿ 50ರಿಂದ 100 ಮನೆಗಳು, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಒಂದೊಂದು ಹಳ್ಳಿಗಳಲ್ಲಿ. ದೇವಾಲಯಕ್ಕೆ ಒಂದು ಆಕ್ಟಿವಿಟೀಸ್ ಅಂತ ಏನು ಹೇಳ್ತೇವೆ, ಕಾರ್ಯಕ್ರಮಗಳು, ದೇವಸ್ಥಾನದ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುವಂತಹದ್ದು ಆಕ್ಟಿವಿಟೀಸ್. ಒಂದು ಆಲದ ಮರವ, ಅಶ್ವತ್ಥ ಮರವ ಊರಿನಲ್ಲಿ, ಹಾಗೆ ಒಂದು ಪಾಂಡ್, ನೀರು ಸಾಕಷ್ಟು ನೀರಿರುವಂತಹ ಒಂದು ಪಾಂಡ್. ನೀವು ಯಾವುದೇ ಹಳ್ಳಿಗೆ ಹೋಗಿ ಈಗಲೂ ಕೂಡ ನೀವು ಅದನ್ನು ಕಾಣ್ತೀರಿ. ಜನರ ಒಂದು ಆಕ್ಟಿವಿಟೀಸ್ ಅಲ್ಲಿ ಏನಂದ್ರೆ ದೇವಸ್ಥಾನದ ಒಟ್ಟಿಗೆ ಆಕ್ಟಿವಿಟೀಸ್, ಸಾಧಾರಣವಾಗಿ ಅಲ್ಲಿ ನಡೆಯುವಂತಹದ್ದಂದ್ರೆ ಬೇರೆ ಆಕ್ಟಿವಿಟೀಸ್ ಅಂದ್ರೆ ಯಕ್ಷಗಾನ, ಹರಿಕತೆ, ನಾಟಕ, ಇಂಥವುಗಳೆಲ್ಲ ನಡೆಯುವಂಥದ್ದು. ಕೂಡ ಒಂದು ಸುಂದರವಾದಂತಹ ಒಂದು ಹಳ್ಳಿ, ಸುಂದರವಾದಂತಹ ಒಂದು ಜೀವನ, ಹೈಲಿ ಸಸ್ಟೈನಬಲ್ ನಡೆಯುವಂತಹ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರುವಂತಹ, ಬಹುಶಃ ಇಲ್ಲಿರೋರೆಲ್ಲ ಅಂತಹ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರುವಂತಹದ್ದು ಒಂದು ಅಂತ ಹೇಳ್ಬೋದು. ಈ ಒಂದು ಸಂಸ್ಕೃತಿ ಬಹಳ ಮುಖ್ಯ, ಇದನ್ನು ನಾವು ಮರೆಯಬಾರದು. ಯಾಕೆಂದ್ರೆ ಒಂದು ಕಲ್ಚರ್ ನಿಮಗೆ ಒಂದು ಐಡೆಂಟಿಟಿಯನ್ನ ಕೊಡುತ್ತೆ. ತುಳು ಪರ್ವ, ಈ ಆಟಿದ ತಿಂಗಳು ತುಳು ಪರ್ವ, ಆಟಿ ತಿಂಗಳು ನಿಜವಾದ ಎಡ್ಡೆಡ್ಡ ಕಾರ್ಯಕ್ರಮ ಯಾಪಲ ಮಲ್ಪಿದ್ದಾರೆ. ಆಟಿ ತಿಂಗಳು ಮದ್ಮೆ ಬೇತ ಮುಂಜಿ ಹೆಚ್ಚಿನೆಲ್ಲ ಮಲ್ಪಿದ್ದಾರೆ. ಅದಾಮೀನ್ರೆ ಆಂಡ ಈ ಒಂಜಿ ಆ ತಿಂಗಳು ಇತ್ತ ನಮ್ಮ ಮೇರೆ ಭರತ್ ಪ್ರಸಾದ್ ಮಾಡ್ಲಕ್ಕನೆ ನಾನಾ ನಮ್ಮಿಂದ ಕಾರ್ಯಕ್ರಮ ನೋಡ್ಕೊಂಡು ಒಂಜಿ ಆಟಿದ ಪರ್ವ ಇನಿ ಮಾಡ್ಕೊಂಡು ಅಂಚನೆ ಆಟಿದ ಒಣಸನ್ನು ಅವು ಆಟಿದ ಒಂಜಿ ಕಷಾಯ ಮತ್ತು ದುಮ್ ಮತ್ ಕೊರಂತಾರೆ ಬಾರಿ ಎಡ್ಡೆ ಬಂಜಿಗೆ ತೊಣಗಿತಾರೆ.